ನಮಸ್ಕಾರ. ನನ್ನ ಹೆಸರು ಶಿರಲಿಂಗಾಚಾರ್ಯ ಅಂತ ತಿಳಿಸುತ್ತಾ, ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ತಿಳಿಸುತ್ತಾ, ಶ್ರೀ ಜಗನ್ಮಾತೆ ಶ್ರೀ ಕಾಳಿಕದೇವಿ ಸುಕ್ಷೇತ್ರ ಚೇಗುಂಟ, ಆ ಜಗನ್ಮಾತೆಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಂತ ತಿಳಿಸುತ್ತಾ, ಆ ಜಗನ್ಮಾತೆಯ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರ ಮಾಡುತ್ತಾ, ಇವತ್ತಿನ ವಿಡಿಯೋ ಮಾಡುವ ಕಾರಣವೇನಪ್ಪಾ ಅಂತಂದ್ರೆ, 3 ವರ್ಷ 4 ವರ್ಷದ ಮಕ್ಕಳಿಗೆ ಎಷ್ಟೋ ಮಂದಿ ಹುಡುಗರಿಗೆ ಮಾತೆ ಬರ್ತಾ ಇರಲ್ಲ. ಅಂದ್ರೆ ಏನಾದ ಎಷ್ಟೋ ಒಂದು ಪ್ರಯತ್ನ ಮಾಡಿ ದವಾಖಾನೆ ತೋರಿಸಿದ್ರು, ಎಲ್ಲಾ ರೀತಿಯ ಟ್ರೀಟ್ಮೆಂಟ್ ಕೊಡಿಸಿದ್ರು ಈ ತರ ಒಂದು ಗಂಟೆ ಪ್ರಾಬ್ಲಮ್ ಆಗಿಬಿಟ್ಟು ಒಂಥರ ಮಾತು ಬರ್ಲಾರಂತ ಒಂದು ಪರಿಸ್ಥಿತಿ ಆಗಿರ್ತದೆ. ಹುಡುಗರಿಗೆ ಜಲ್ದಿ ಮಾತು ಬರಲ್ಲ. 3-4 ವರ್ಷಗಳಾದ್ರೂ ಸಹ ಮಾತಾಡಕ್ ಆಗ್ತಾ ಇರಲ್ಲ ಹುಡುಗರಿಗೆ. ಅಂತವರಿಗೆ ನಮ್ಮ ಹತ್ರ ಒಂದು ವಿಶೇಷವಾದ ಒಂದು ಸೊಲ್ಯೂಷನ್ ಹೇಳ್ತಾ ಇದ್ದೀನಿ. ಅದನ್ನ ನಾನು ಹೇಳ್ತಾ ಇದ್ದಿಲ್ಲ, ಹಿಂದುಳಿದ ಒಂದು ಗುರುಗಳಾಗಿರ್ಬಹುದು, ಋಷಿಮುನಿಗಳಾಗಿರ್ಬಹುದು, ಒಂದು ಬರ್ದಿಟ್ಟೋಗಿದ್ದಾರೆ. ಈ ತರ ಮಾಡಿದ್ರೆ ಈ ತರ ಹುಡುಗರಿಗೆ ಮಾತು ಬರುತ್ತದೆ ಅಂತ ಒಂದು ತಿಳ್ಸಕ ಬರ್ದಿಟ್ಟೋಗ್ಯಾರ. ಅದನ್ನೇ ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ನಾನೇನ್ ಕಂಡಿಡ್ದಿಲ್ಲ. ಹಿಂದುಳಿದ ಒಂದು ಶರಣರು, ಪುರುಷರು, ಶರಣರು, ಋಷಿಮುನಿಗಳು ಎಲ್ಲ ರೀತಿಯ ಒಂದು ಮುಂದಿನ ಫೀಲ್ಡಿಗೆ ಬರ್ಲಂತ ಬರ್ದಿಟ್ಟದಕ್ಕೆ ಇವತ್ತಿನಲ್ಲೇ ಇಷ್ಟೆಲ್ಲ ನಾವು ಹೇಳಕ್ ಆಗ್ತಾ ಇದೆ. ಯಾರು ಬರ್ದಿಟ್ಟಿರ್ಲಿಲ್ಲಪ್ಪ ಅಂತಂದ್ರೆ ನಾವು ಏನು ಮಾಡಕ್ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ಒಂದು ಪ್ರತಿಯೊಂದು ತಾಯ್ತಾ ಗೀತೆನೂ ಮಾಡಕ್ ಆಗ್ತಾ ಇರ್ಲಿಲ್ಲ. ಎಲ್ಲ ಹಿಂದುಳು ಒಂದು ಋಷಿಮುನಿಗಳ ಕಾರಣದಿಂದಾನೇ ಇವತ್ತು ನಾವು ಏನಾದ್ರೂ ಒಂದು ಜನರಿಗೆ ತಲುಪೋ ಒಂದು ಕೆಲಸವನ್ನು ಮಾಡ್ತಾ ಇದ್ವಿ. ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಹಿಂದುಳು ಒಂದು ಋಷಿಮುನಿಗಳು, ಒಂದು ಮಹಾಶರಣರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಅವ್ರಲೇಶೆ ನಾವು ಅವ್ರ ವಿದ್ಯೆ ಮಾಡಿ ಎಲ್ಲ ಬರೆದಿಟ್ಟು ಅನುಭವಕ್ಕೆ ಬಂದು ಬರೆದಿಟ್ಟು ಇವತ್ತು ಇಟ್ಟೋಗಿದ್ದಾರಂತಾನೆ ಇವತ್ತಿನಲ್ಲೇ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ನಮ್ ಲೇಶ 4 ಜನಕ್ಕೆ ಒಳ್ಳೇದಾಗ್ತಾ ಇದೆ. ಇದು ಯಾವುದು ನಮ್ ಲೇಶ ಅಂತ ಅಲ್ವೇ ಅಲ್ಲ ಅಂತ ತಿಳಿಸುತ್ತಾ, ಇವತ್ತಿನ ವಿಡಿಯೋ ಮಾಡುವ ಕಾರಣವೇನಪ್ಪಾ ಅಂದ್ರೆ, 3 ವರ್ಷ ಮತ್ತೆ 4 ವರ್ಷ 5 ವರ್ಷ ಹುಡುಗರು ದೊಡ್ಡವರಾದ್ರೂ ಮಾತು ಬರ್ತಾ ಇರಲ್ಲ. ಅಂತವ್ರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಗಂಟೆ ಇರ್ತೈತಲ್ಲ, ಒಂದು ಗಂಟೆ ತಗೊಂಡ್ಬಿಡ್ಬೇಕು. ಗಂಟೆ ತಗೊಂಡ್ಬಿಟ್ಟು ಇದ್ರೊಳಗಡೆ ಶನಿವಾರ ದಿನ ನೈಟ್ ಒಂದು ಪೂಜೆ ಮಾಡಿ ನನ್ನ ಮಗನಿಗೆ ಮಾತು ಬರ್ಲಪ್ಪ ಅಂತೇಳಿ ಈ ಗಂಟೆ ಒಳಗಡೆ ನೀರ್ ಹಾಕಿಡ್ಬೇಕು. ಶನಿವಾರ ದಿನ ನೈಟ್ 8 ಗಂಟೆ ಮೇಲೆ ಪೂಜೆ ಮಾಡಿಬಿಟ್ಟು ಒಂದು ಊದಿನ ಕಡ್ಡಿ ಸಕ್ಕರೆ ಇಟ್ಬಿಟ್ಟು ನನ್ನ ಮಗನಿಗೆ ಮಾತು ಬರೋದು ಪ್ರಾರಂಭ ಆಗಲಂತ ತಿಳಿಸಿ ಒಂದು ಸಂಕಲ್ಪ ಮಾಡಿಬಿಟ್ಟು ಇದ್ರೊಳಗೆ ನೀರ್ ಹಾಕಿ ದೇವ್ರ ಜಗಲ್ ಮೇಲೆ ಇಡಬೇಕು. ಬೆಳಗ್ಗೆ ಎದ್ದ ತಕ್ಷಣನೇ ಆ ಮಗುವಿಗೆ ಕುಡಿಸ್ಬೇಕು. ಯಾವ ಹುಡುಗಿಗೆ ಮಾತು ಬರಲ್ಲ ಆ ಹುಡುಗಿಗೆ ಇದರ ಒಳಗು ಈ ಗಂಟೆ ಒಳಗಿನ ನೀರು ಮಾತ್ರ ಆ ಹುಡುಗಿ ಕುಡಿಸ್ಬೇಕು. 5 ದಿನ ಬೆಳಿಗ್ಗೆ ಹಿಂಗೆ ಒಂದು 41 ಐತಾರ ಇಲ್ಲ 21 ಐತಾರ ಮಾಡಿದ್ರೆ ಮಾತು ಬರೋಂತ ಒಂದು ಸಂಭವ ಇರ್ತದ. ಎಲ್ಲ ದವಾಖಾನಿಗೆ ಅದಕ್ಕೆ ತೋರಿಸಿ ಏನ್ ಮಾಡಿದ್ರೆ ಮಾತು ಬರಲ್ಲ ಅಂತವ್ರಿಗೆ ಈ ಪ್ರಯೋಗ ಮಾಡ್ರಿ. ಗಂಟೆ ಒಳಗಡೆ ನೀರ್ ಹಾಕಿಟ್ಟು ಪೂಜೆ ಮಾಡಿ ಶನಿವಾರ ದಿನ ರಾತ್ರಿ ಇಟ್ಟು 5 ದಿನ ಯಾರು ನೀರು ಕುಡಿಸ್ತಾರೋ ಅವ್ರ ಮಕ್ಕಳಿಗೆ ಮಾತು ಬರಂತ ಒಂದು ವ್ಯವಸ್ಥೆ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಇದೆಲ್ಲ ಋಷಿಮುನಿಗಳು ಬರ್ದಿಟ್ಟೋಗ್ಯಾರ. ಅದನ್ನೇ ನಾನು ಈ ಜನಗಳಿಗೆ ವೀಕ್ಷಕರಿಗೆ ತಿಳಿಸೋ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಯಾರಿಗೆ 3 ವರ್ಷ 4 ವರ್ಷ ಹುಡುಗರಿಗೆ ಮಾತು ಬರಲ್ಲ ಅಂತವ್ರು ಈ ಗಂಟೆ ಒಳಗಳು ನೀರು ಕುಡಿಸಿದ್ರೆ ಅವ್ರಿಗೆ ಗಂಟೆ ಬರ್ತದ, ಅವರು ಮಾತು ಬರ್ತಾವ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಅದಲ್ಲದೆ ಇನ್ನೊಂದವ್ರಿಗೆ ಒಂದು ಯಂತ್ರ ಬರ್ತದ. ಆ ಯಂತ್ರನ ಒಂದು ತಾಯ್ತದಾಗಿ ಕಟ್ಟಿಬಿಟ್ರೆ ಅವ್ರಿಗೆ ಮಾತು ಬರಂತ ಒಂದು ಕೆಲಸ ಮಾಡ್ತದ ಆ ಯಂತ್ರ. ಅದು ಯಾವ ಯಂತ್ರ ಅಂತ ನೋಡ್ಕೊಂಬರಿ. ಇದು ಈ ಮ್ಯಾಗ ನಾವು ತೋರಿಸಿದಿನಲ್ಲ, ಆ ಯಂತ್ರನ ತಾಯ್ತರವಾಗಿ ಕಟ್ಟಿಬಿಟ್ಟು ಆ ಮಗುವಿಗೆ ಕಟ್ಟಿದ್ರೆ ಮಾತು ಬರಂತ ಒಂದು ಕೆಲಸ ಆಗ್ತದ. ಮತ್ತೆ ಈ ಗಂಟೆ ಒಳಗಳು ನೀರು ಕುಡಿಸಿದ್ರು ಮಾತು ಬರ್ತಾವಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಇದೆಲ್ಲ ಹಿಂದುಳು ಶರಣರು ಋಷಿಮುನಿಗಳು ಬರೆದಿಟ್ಟೋಗ್ಯಾರ. ಇವತ್ತಿನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದು ಯಾರು ಈ ಮಕ್ಕಳಿಗೆ ಮಾತು ಬರಲ್ಲ ಇದ್ರಗಳು ನೀರು ಕುಡಿಸಿಬಿಟ್ರೆ ಮಾತು ಬರಂತ ಒಂದು ಕೆಲಸ ಆಗ್ತದ. ಮತ್ತೆ ಮಾತು ಗಂಟೆ ಹೆಂಗ ಬಾರಿಸ್ತದ ಆ ತರ ಅವ್ರು ಗಣ ಮಾತಾಡಕ್ ಶುರು ಮಾಡ್ತಾರ ಹುಡುಗರು ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಅದಲ್ಲದೆ ಆ ಯಂತ್ರ ತಾಯ್ತದ ಕಟ್ಕೊಂಡ್ರು ಸಹ ಮಾತು ಬರ್ತಾವ. ಈ 2 ಪ್ರಯೋಗ, ಒಂದು ತಾಯ್ತನ ಮಾಡಿಸಬಹುದಿಲ್ಲ, ಈ ಗಂಟೆಗಳು ನೀರನ್ನು ಕುಡಿಸಬಹುದು. ನೀವೇ ಮಾಡ್ಕೋಬಹುದು. ಇದನ್ನ ನಮ್ಮ ಹತ್ರ ಬರೋಂತ ಅವಶ್ಯಕತೆ ಇಲ್ಲ. ನಿಮ್ಮನೆ ಒಳಗೆ ಗಂಟೆ ಇರ್ತಾವ, ಅದ್ರೊಳಗಡೆ ನೀರ್ ಹಾಕಿಬಿಟ್ಟು ಕುಡಿಸಿದ್ರೆ ಮಾತು ಬರ್ತಾವ. ನೀವ್ ಯಾರು ಮಾಡ್ಕೋದಾಗಲ್ಲ. ನಮ್ಮ ಹತ್ರ ಒಂದು ತಾಯ್ತ ಬರ್ತದ, ಆ ತಾಯ್ತ ಕಟ್ಸ್ಕೊಂಡ್ರು ಮಾತು ಬರ್ತಾವ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ನಮ್ಮ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿ, ಪ್ರತಿಯೊಬ್ಬರು ಲೈಕ್ ಮಾಡಿ ನಮ್ಮ ಚಾನಲ್ನ ಬೆಳೆಸ್ರಿ ಅಂತ ತಿಳಿಸುತ್ತಾ,
ಪ್ರತಿಯೊಂದನ್ನ ವೇಗವಾಗಿ ಬೆಳೆಸ್ರಿ, ನಮ್ಮ ಯೂಟ್ಯೂಬ್ ಚಾನಲ್ನ ವೇಗವಾಗಿ ಬೆಳೆಸ್ರಿ ಅಂತ ತಿಳಿಸುತ್ತಾ, ಪ್ರತಿಯೊಂದು ಏನೇ ಒಂದು ಕಾರ್ಯಕ್ರಮ ಹೊಸದಾಗಿ ಏನಾದ್ರೂ ನಮಗ್ ಗೊತ್ತಾದ್ವೆಲ್ಲ ನಿಮ್ಗೆ ತಿಳಿಸ್ತೀನಿ, ವೀಕ್ಷಕರಿಗೆ ತಿಳಿಸುವಂತ ಒಂದು ಕೆಲಸ ಮಾಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಜೈ ಕಾಳಿಕೆ ಮಾತೆ.